ಸ್ಪೋರ್ಟ್ಸಲ್ಲಿ ಭಾಗವಹಿಸಿ ಅದರಲ್ಲಿ ನಾನು ವಿನ್ ಆಗಬೇಕು ಅಂತ ಬಹಳ ದಿನಗಳ 9 ವರ್ಷಗಳ ಕನಸನ್ನು ಕಂಡಿದ್ದ. ಅದು ಕೇವಲ 2-3 ತಿಂಗಳದ ಸತತ ಪ್ರಯತ್ನದಿಂದ ನೆರವೇರಿತು. ಅವನಿಗೆ ಜಯ ಸಿಕ್ತು. ಅವನು ಸ್ಟೇಟ್ ಲೆವೆಲಲ್ಲಿ ವಿನ್ನರ್ ಆಗಿ ಬಂದ. ಈ ಸ್ವಾಮಿಯ ಕೃಪೆ. ಎಷ್ಟು ಸಾಹಸವಂತ ನೀನೇ ಬಲವಂತ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಗದ್ದುಗೆ ವೀರ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಬೇಲೂರು ರಸ್ತೆ, ಸಿದ್ಧಾರ್ಥ ನಗರದ ಎದುರು ಜಡ್ಜ್ ಕ್ವಾರ್ಟರ್ಸ್ ಹತ್ತಿರ ಹಾಸನದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 180 ಕಿಲೋಮೀಟರ್ ಸಮೀಪದಲ್ಲಿದೆ. ನಮಸ್ಕಾರ, ನನ್ನ ಹೆಸರು ವಿದ್ಯಾ ಅಂತ. ನಮ್ಮ ಊರು ಬಂದು ಶೆಟ್ಟಹಳ್ಳಿ ಪಕ್ಕದಲ್ಲಿರುವಂತಹ ಗಂಜಿಗೆರೆ ವ್ಯಾಪ್ತಿಯ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಸನಹಳ್ಳಿ ಗ್ರಾಮ. ನನಗೆ ಒಬ್ಬ ಮಗ ಮತ್ತು ಒಬ್ಬ ಮಗಳು. ನನ್ನ ಮಗನಿಗೆ ಗುರುಬಲ ಇಲ್ಲ, ಮದುವೆ ಮಾಡಬೇಕಾಗಿತ್ತು, ತೊಂದರೆ ಆಗ್ತಿತ್ತು. ಮತ್ತು ಅವನ ಹ್ಯಾಬಿಟ್ಸ್ಗಳೆಲ್ಲ ಸ್ವಲ್ಪ ಸರಿಯಾಗಿರಲಿಲ್ಲ. ಆರೋಗ್ಯದಲ್ಲಿ ಏರುಪೇರು ತುಂಬಾ ಇತ್ತು. ಹಾಗಾಗಿ ನನ್ನ ಮಗಳು, ಅಮ್ಮ ಇಲ್ಲಿ ಶ್ರೀ ಗದ್ದುಗೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಇಲ್ಲಿ ಹೋಗಿ ಬರೋಣ, ನಾನೊಂದು ಸರಿ ಅವ್ರ ಪ್ರೋಗ್ರಾಮನ್ನು ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದೀನಿ ಅಂತ ಹೇಳಿದ್ಲು. ಹಾಗಾಗಿ ನೋಡೋಣ ಅಂತ ಅವಳನ್ನ ಜೊತೆಲೇ ಕರ್ಕೊಂಡು ಈ ದೇವಸ್ಥಾನಕ್ಕೆ ಬಂದ್ವಿ. ಬಂದಾಗ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳೆಲ್ಲ ನಡೀತಿದ್ದು. ತುಂಬ ಜನ ಭಕ್ತಾದಿಗಳೆಲ್ಲ ಸೇರಿದರು. ಅವರುಗಳೆಲ್ಲ ತಮ್ಮ ಆಸೆಗಳೆಲ್ಲ ನೆರವೇರಿದೆ ಅಂತ ಇಲ್ಲಿ ಎಲ್ಲರೂ ಹೇಳಿದರು. ಹಾಗೆಯೇ ನಾನು ಕೂಡ ಇಲ್ಲಿಯ ಅರ್ಚಕರ ಜೊತೆ ಮಾತನಾಡಿ, ನನ್ನ ಮಗನಿಗೆ ಈ ಥರ ಸಮಸ್ಯೆ ಆಗಿದೆ, ಅವನಿಗೆ ಮುಂದೆ ಜೀವನದಲ್ಲಿ ಒಳ್ಳೆಯದಾಗಬೇಕು, ಈ ವರ್ಷ ಮದುವೆ ಮಾಡಬೇಕು ಅಂತ ಇದ್ದೀನಿ, ಗುರುಬಲ ಇಲ್ಲ ಅಂತ ಹೇಳ್ತಿದ್ದೀರಾ, ಏನಾದರೂ ಒಳ್ಳೆಯದಾಗಬೇಕು ಅಂದಾಗ ಅರ್ಚಕರು, ಆಯ್ತಮ್ಮ, ಆದ್ರೂ ಅವರಿಗೆ ಗುರುಬಲ ಇಲ್ಲದೇ ಇರೋದ್ರಿಂದ ನೀವು ಒಂದು ಸಾರಿ ಸ್ವಾಮಿ ಹತ್ರ ನಿಮ್ಮ ಒಂದು ಬೇಡಿಕೆಯನ್ನು ಇಟ್ಕೊಂಡು, ಇದು ಒಳ್ಳೆಯದಾಗಿದ್ದರೆ ನಾನೇನಾದರೂ ಬಂದು ಹರಕೆ ತೀರಿಸ್ತೀನಿ ಅಂತ ನಿಮ್ಮ ಮನಸ್ಸಿನಲ್ಲಿ ಇದ್ದದ್ದನ್ನು ತೀರಿಸ್ಕೊಳ್ಳಿ ಅಂತ ಹೇಳಿದರು. ಹಾಗಾಗಿ ನಾನು ಕೂಡ ದೇವ್ರ ಹತ್ರ ವಿನಮ್ರವಾಗಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡೆ. ಸ್ವಾಮಿ, ಎಲ್ಲ ರೀತಿಯಿಂದಲೂ ಅಂಥ ರಾಮಚಂದ್ರನಿಗೆ ಕಷ್ಟ ಬಂದಾಗ ಪರಿಪಾಲನೆ ಮಾಡಿ ಕಾಪಾಡ್ದಂಥವು ನೀನು. ಹಾಗಾಗಿ ಊರಿನಲ್ಲಿ ಆಂಜನೇಯ ಸ್ವಾಮಿ ಇಲ್ಲದಿರುವಂತಹ ಊರೇ ಇಲ್ಲ. ಹಾಗಾಗಿ ನಿನ್ನ ಒಂದು ಕೃಪೆ ನನ್ನ ಮಗನ ಮೇಲೆ ಆಗಬೇಕು. ನೀನು ಮನಸ್ಸು ಮಾಡಿದ್ದೆ ಇದು ಒಂದು ಯಕಶ್ಚಿತ್ ಕಾರಣ ಆಗಿಬಿಡ್ತದೆ. ನನ್ನ ಮಗನಿಗೆ ಒಳ್ಳೆಯದಾಗಬೇಕು. ಗುರುಬಲ ಇಲ್ಲದೇ ಇದ್ದರೂ ಗುರುನೂ ನೀನೇ, ಸ್ವಾಮಿನೂ ನೀನೇ, ನಮ್ಮ ಮನೆಯ ಕುಲ ದೈವವೂ ನೀನೇ. ಹಾಗಾಗಿ ನೀನು ನನ್ನ ಮಗನನ್ನು ಕಾಪಾಡಬೇಕು ಅಂತ ಸ್ವಾಮಿ ಹತ್ರ ಬಹಳ ವಿನಮ್ರತೆಯಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡು, ನನ್ನ ಮಗನಿಗೆ ಈ ಥರ ಒಳ್ಳೆಯದಾದರೆ ನಾನು ನಿನಗೆ ನನ್ನ ಪುಟ್ಟ ಕಾಣಿಕೆಯನ್ನು ಕೊಡ್ತೀನಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡು ಹೋದ್ವಿ. ಮತ್ತೊಮ್ಮೆ ಒಂದು ಸಮಸ್ಯೆ ಬಂದಾಗ ಈ ದೇವಸ್ಥಾನದ ಅರ್ಚಕರ ಹತ್ರ ಕೇಳ್ಕೊಂಡ್ವಿ, ಸ್ವಾಮಿ ನಮಗೆ ಈ ಥರ ಸ್ವಲ್ಪ ಸಮಸ್ಯೆ ಆಗಿದೆ, ಏನಾದರೂ ಒಂದು ಪರಿಹಾರ ಹೇಳಿ ಅಂತ. ಆಗ ಅವರು, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮನೆಗೆ ಎಲ್ಲದಕ್ಕೂ ಒಳ್ಳೆಯದಾಗಬೇಕು ಅಂತಂದರೆ ನಾವೀಗ ಸಾರ್ವಜನಿಕವಾಗಿ ಒಂದು ಯಾಗವನ್ನು ಮಾಡ್ತಾಯಿದ್ದೀವಿ. ಆ ಯಾಗದಲ್ಲಿ ಬಂದು ನೀವು ಬಂದು ಪಾಲ್ಗೊಳ್ಳಿ. ಇದು ದಶಮಹಾಯಾಗ ಅಂತ, ಇದನ್ನು ಎಲ್ಲ ಕಡೆ ಮಾಡೋಕ್ಕಾಗಲ್ಲ, ಬಂದು ಪಾಲ್ಗೊಂಡೆ ಅದರ ಫಲ ನಿಮಗೂ ಸಿಗಲಿ ಅಂತ ಹೇಳಿದರು. ಹಾಗಾಗಿ ನಾವು ಕೂಡ ಬಂದು ಆ ಒಂದು ಸೇವೆಯಲ್ಲಿ ಪಾಲ್ಗೊಂಡ್ವಿ. ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಯಿತು. ಹಾಗೆಯೇ ನಾನು ಬಂದು ಈ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಹೋದ ನಂತರ ಅವನಿಗೆ ಆ ಗುರುಬಲ ಇಲ್ಲ ಅಂತ ಹೇಳಿದ್ರೂ ಕೂಡ ಅವನ ಆರೋಗ್ಯದ ಸ್ಥಿತಿನೂ ಕೂಡ ಸುಧಾರಿಸ್ತು. ಜೊತೆಗೆ ಅವನು ಯಾವ್ಯಾವ ಒಂದು ಅಂದರೆ ನನ್ನ ಫ್ರೆಂಡ್ ಸರ್ಕಲ್ ಆ ರೀತಿ ಇತ್ತು, ಅವರೆಲ್ಲ ದೂರ ಆದರು. ಜೀವನದಲ್ಲಿ ಅವನಿಗೆ ಒಳ್ಳೆಯದಾಯಿತು. ಅವನ ಬಿಸ್ನೆಸ್ಸಲ್ಲೂ ಕೂಡ ಒಳ್ಳೆಯದಾಯಿತು. ಅವನು ಒಂದು ಸ್ಪೋರ್ಟ್ಸಲ್ಲಿ ಭಾಗವಹಿಸಿ ಅದರಲ್ಲಿ ನಾನು ವಿನ್ ಆಗಬೇಕು ಅಂತ ಬಹಳ ದಿನಗಳ 9 ವರ್ಷಗಳ ಕನಸನ್ನು ಕಂಡಿದ್ದ. ಅದು ಕೇವಲ 2-3 ತಿಂಗಳದ ಸತತ ಪ್ರಯತ್ನದಿಂದ ನೆರವೇರಿತು. ಅವನಿಗೆ ಜಯ ಸಿಕ್ತು. ಅವನು ಸ್ಟೇಟ್ ಲೆವೆಲಲ್ಲಿ ವಿನ್ನರ್ ಆಗಿ ಬಂದ. ಈ ಸ್ವಾಮಿಯ ಕೃಪೆ. ಆಗ ಅವನ್ನ ಹೋಗೋದಕ್ಕೆ ಇನ್ನೊಂದು 4 ದಿವಸ ಅಂತ ಇತ್ತು. ಆವಾಗ ಸಡನ್ನಾಗಿ, ಅಮ್ಮ ನಂಗೆ ತುಂಬಾ ಬೆನ್ನು ನೋವ್ತಾ ಇದೆ, ಆಗ್ತಾಯಿಲ್ಲ,
ಗನ್ನನ್ನು ಹಿಡಿಯೋಕ್ಕಾಗ್ತಾಯಿಲ್ಲ, ನನ್ನ ಕೈಲಿ ಶೂಟಿಂಗ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ತುಂಬ ಪರಿತಾಪ ಪಟ್ಟ. ನಾನು ಅರ್ಚಕರಿಗೆ ಫೋನ್ ಮಾಡಿಬಿಟ್ಟು, ಸ್ವಾಮಿ ಹಿಂಗಾಗಿದೆ, ಏನು ಮಾಡೋದು, ಏನಾದರೂ ಒಂದು ಪರಿಹಾರ ಮಾಡಿಕೊಡಿ ಅಂತ. ಅಚಾನಕ್ಕಾಗಿ ಅವರು ಕೂಡ ಆಗ ಬೆಂಗಳೂರಲ್ಲಿ ಇದ್ದದ್ರಿಂದ ಬರೋಕ್ಕಾಗೋದಿಲ್ಲ ಅಮ್ಮ ನೀವು, ನಾನು ಶನಿವಾರ ಭಾನುವಾರ 1:30 ಒಳಗೆ ಬಂದರೆ ಸಿಗ್ತೀನಿ, ಆಮೇಲೆ ಸಿಗಲ್ಲ ಅಂತಂದರು. ನನಗೂ ಆಗ ಬರೋಕ್ಕಾಗಲಿಲ್ಲ. ಮನೆಯಲ್ಲೇ ಕೂತ್ಕೊಂಡು ಪೂಜೆ ಮಾಡಿ ನಾನು ದೇವ್ರ ಹತ್ರ, ಅವನು ಕೂಡ ನನ್ನ ಮಗನೂ ಕೂಡ ಕಪ್ಪಡ ಹಾಕಿಸ್ಕೊಂಡಿದ್ದಾನೆ, ಸ್ವಾಮಿ ಮುದ್ರೆಯನ್ನು ತೊಡಗಿಸ್ಕೊಂಡಿದ್ದಾನೆ. ಅವನ ಹೆಸರಿನಲ್ಲೇ ನಾನು ಸಂಕಲ್ಪ ಮಾಡಿಕೊಂಡು, ಸ್ವಾಮಿ ನಾನು ನಿನಗೆ ಹರಕೆ ಮಾಡ್ಕೊಂಡು ಬಂದಿದ್ದೆ, ಇದೇನಾದರೂ ಆದರೆ ನಾನು 6ನೇ ಶನಿವಾರನೇ ನಿನ್ನ ಪಾದಕ್ಕೆ ನಾನು ನನ್ನ ಹರಕೆನ ತಂದು ತೀರಿಸ್ತೀನಿ ಅಂತ ಕೇಳ್ಕೊಂಡಿದ್ದೆ. ನಿಜವಾಗ್ಲೂ ನನ್ನ ಮಗ ಹೋಗಿ ಅವ್ನು 4 ಈವೆಂಟ್ಸಲ್ಲಿ ಭಾಗವಹಿಸ್ದ. ಆ 4 ಈವೆಂಟ್ಸಲ್ಲಿ ಒಂದು ಗೋಲ್ಡನ್ನು ಬಂತು, 2 ಸಿಲ್ವರ್ ಬಂತು, 2 ಅವನಿಗೆ ಕಂಚಿನ ಪದಕಗಳು ಸಿಕ್ಕಿದ್ವು. ಹೀಗಾಗಿ ನನಗೆ ಇದನ್ನು ಹೇಳ್ಕೊಳ್ಬೇಕು ಅಂದರೆ ನಿಮ್ಮ ಹತ್ರ ಕೇಳ್ಕೊಂಡು ನಾನು ಒಳಗಡೆ ಬರ್ತಾಯಿದ್ದೀನಿ, ಅರ್ಚಕರಿದ್ದಾರೆ ಅಂತ. ನನಗೆ ಆವಾಗಲೇ ಮೈಯೆಲ್ಲ ಒಂಥರ ರೋಮಾಂಚನ ಆಗ್ತಾಯಿತ್ತು. ಯಾಕೆಂತಂದರೆ ದೇವಸ್ಥಾನ ಪುಟ್ಟದಾಗಿರ್ಬೋದು, ಮೂರ್ತಿ ಚಿಕ್ಕದಾದರೂ ಇವನ ಕೀರ್ತಿ ಬಹಳ ದೊಡ್ಡದು ಸ್ವಾಮಿ. ಈ ಸ್ವಾಮಿಯ ಕೀರ್ತಿ ಬಹಳ ದೊಡ್ಡದು. ನಂಬಿ ಬಂದವರಿಗೆ ಮೋಸ ಮಾಡೋದಿಲ್ಲ ಅನ್ನೋವಂಥದ್ದು ನಂಗೆ ಪರಿಪೂರ್ಣ ಆಯಿತು. ಹಿಂದೊಮ್ಮೆ ನಾನು ಈ ಯಾಗಕ್ಕೆ ಬಂದಾಗ ನಿಮ್ಮ ಹಾಗೇ ಒಬ್ಬರು ಟಿವಿಯವ್ರು ಬಂದ್ಬಿಟ್ಟು ನನಗೆ 1-2 ಮಾತಾಡಿ ಅಂತ ಕೇಳಿದರು. ಆದರೆ ಯಾವುದನ್ನೇ ಆಗಲಿ ಕಣ್ಣಾರೆ ಕಾಣಬೇಕು, ನಾವು ಅನುಭವಿಸ್ಬೇಕು, ಆಮೇಲೆ ಹೇಳಬೇಕು. ಹಾಗೆ ಹೇಳೋಕ್ಕಾಗೋದಿಲ್ಲ. ಆದರೆ ನಿಜ ಹೇಳಬೇಕು ಅಂದರೆ ನಿಜವಾಗ್ಲೂ ಇವನೊಬ್ಬ ಪವಾಡ ಪುರುಷನೇ. ಕಲಿಯುಗದಲ್ಲಿಯೂ ಕೂಡ ಭಕ್ತರನ್ನು ಬಹಳ ಅವನ ಒಂದು ಮನದಾಳದಿಂದ ಆಶೀರ್ವಾದ ಮಾಡ್ತಕ್ಕಂಥ ಮಹಾಸ್ವಾಮಿ. ಅವನು ಎಲ್ಲರಿಗೂ ಒಳ್ಳೇದು ಮಾಡಲಿ, ಅವನ ಸನ್ನಿಧಾನಕ್ಕೆ ಬರ್ತಾ ಇರುವಂಥ ಭಕ್ತಾದಿಗಳಿಗೆಲ್ಲರಿಗೂ ಅವನ ಅನುಗ್ರಹ ಸಿಕ್ಕಲಿ, ಭಕ್ತರು ಕೂಡ ಸಂತೋಷದಿಂದ ಅವನ ಸೇವೆ ಮಾಡುವಂಥ ಭಾಗ್ಯ ಸಿಗಲಿ ಅಂತ ಎಲ್ಲರಲ್ಲಿಯೂ ಪ್ರಾರ್ಥನೆ ಮಾಡ್ಕೊತೀನಿ. ನಮಸ್ಕಾರ, ನನ್ನ ಹೆಸರು ಧನಲಕ್ಷ್ಮಿ ಅಂತ. ನಮ್ಮೂರು ನಿಟ್ಟೂರು. ನಾವು ನಿಟ್ಟೂರಿಂದ ಬಂದಿದ್ದೀವಿ. ನಾವು ಯೂಟ್ಯೂಬ್ ಚಾನಲ್ ನೋಡ್ಕೊಂಡೆ ಇಲ್ಲಿಗೆ ಬಂದಿದ್ದು. ಒಟ್ಟಿಗೆ ನಮಗೆ ಸ್ವಲ್ಪ ಒಳ್ಳೇದಾಗ್ತಾ ಇದೆ. ನಾವೊಂದು ಹರಕೆ ಇಟ್ಟಿದ್ದೀವಿ ದೇವ್ರ ಮುಂದೆ, ಅದನ್ನು ಆಗಿಲ್ಲ. ಅದು ನೆರವೇರಿದರೆ ನಮಗೆ ಸಂಪೂರ್ಣವಾದ ನಂಬಿಕೆ ಬರುತ್ತೆ. ಈಗಲೂ ನಂಬಿಕೆ ಇದೆ, ನಂಬಿಕೆ ಇಲ್ಲ ಅಂತ ಹೇಳಲ್ಲ, ಭಗವಂತನ ಮೇಲೆ ನಂಬಿಕೆ ಇದೆ. ಆದರೂ ನನ್ನ ವ್ಯವಹಾರ ಆಗಬೇಕು. ನನ್ನ ಮಗನಿಗೆ ಹಿಂಗೆ ಕಷ್ಟ, ತುಂಬ ಕಷ್ಟ ಇದೆ. ಅದರಲ್ಲೂ ಸ್ವಲ್ಪ ಕಷ್ಟ ಪರಿಹಾರ ಆಗಿದೆ, ಆಗಿಲ್ಲ ಅಂತ ಹೇಳಲ್ಲ. ಒಟ್ಟಿಗೆ ಇನ್ನು ಮುಂದೆ ಆದರೂ ಒಳ್ಳೇದಾದರೂ ಸಾಕು. ನಾವು ದೇವ್ರು ಮಾತ್ರ ಪವರ್ಫುಲ್ಲೇ ಹೇಳಬೇಕು ಅಂದರೆ. ಏನು ನಮ್ಮ ಗ್ರಾಚಾರಕ್ಕೆ ಆ ಥರ ಸ್ವಲ್ಪ ಇದಾಗಿದೆ ಅಷ್ಟೇ. ನಮ್ಮದು ತುಂಬ ಸಮಸ್ಯೆ ಅಂದರೆ ತುಂಬ ಸಮಸ್ಯೆನೇ ಇರೋದು. ನಾವು ಇದು ಜಮೀನು ಬೇರೆ ಸೇಲ್ ಅಗ್ರಿಮೆಂಟ್ ಮಾಡಿದ್ದೀವಿ. ಅದೊಂದು ಸಮಸ್ಯೆ ನಮಗೆ ಬಗೆಹರಿದು ಬಿಟ್ಟರೆ ಇನ್ನೇನು ಸಮಸ್ಯೆ ಇಲ್ಲ. ಅದು ಇನ್ನೊಂದು ತಿಂಗಳೈತೆ ಅಷ್ಟೇ. ಡೇಟು ಇನ್ನೊಂದು ತಿಂಗಳೊಳಗೆ ನಮ್ಮದು ಆಗಿಬಿಟ್ರೆ ಸಾಕು ಅನಿಸುತ್ತೆ. ಒಟ್ಟಿಗೆ ಭಗವಂತ ಬಲಗಡೆ ಎರಡು ಕಡೆನೂ ಕೊಡ್ತಾಯಿದ್ದೀನಿ. ನೋಡೋಣ ಹೆಂಗಾಗುತ್ತೆ. ಭಗವಂತನ ಮೇಲೆ ಭಾರ ಹಾಕಿದ್ದೀವಿ. ಯೂಟ್ಯೂಬ್ ಚಾನಲ್ ನೋಡ್ಕೊಂಡೆ ಇಲ್ಲಿಗೆ ಬಂದಿದ್ದು. ನಮ್ಮ ತಮ್ಮನ ಹೆಂಡ್ತಿ ಕರ್ಕೊಂಬಂದಿದ್ದು. ಅವ್ರಿಗೆ ಮಾತ್ರ ಚೆನ್ನಾಗಿ ಆಗ್ತಾಯಿದೆ. ಅವ್ರಿಗೆ ಮಾತ್ರ ಚೆನ್ನಾಗಿ, ನಮ್ಮ ತಮ್ಮನ ಮಗಳು, ನಮ್ಮ ಮಗಳು ಇವಳು, ಅವ್ರಿಗೆ ತುಂಬ ಚೆನ್ನಾಗಾಗಿದೆ. ಚೆನ್ನಾಗಿ ದುಡಿತಿದ್ದಾರೆ. ಈಗ ನಮ್ಮ ತಮ್ಮ 6 ತಿಂಗಳು ಆದರೂ ಅವ್ರದ್ದು ಗಾಡಿ ಓಡಿರಲಿಲ್ಲ, ಹಂಗೆ ನಿಂತಿತ್ತು. ಟ್ಯಾಕ್ಟ್ರು ತಂದು ಹಂಗೆ ನಿಂತಿತ್ತು. ಇಲ್ಲಿಗೆ ಬಂದು ಹೋದ್ಮೇಲೆ ಅವರು ಇಲ್ಲಿಗೆ ಬಂದು ಬೇಡ್ಕೊಂಡು ಹೋದ್ಮೇಲೆ ಚೆನ್ನಾಗಿ ಗಾಡಿ ನಡೀತೈತೆ. ಬೆಳಗಿಂದ ಸಂಜೆ ತನಕ ಅವನಿಗೆ ಟೈಮೇ ಇಲ್ಲ, ಆ ಥರ ದುಡಿತಿದ್ದಾರೆ. ಅವನದೊಂದು ಕಷ್ಟ ಸಾಲ ಮಾಡ್ಕೊಂಡಿದ್ದಾರೆ. ಅದೊಂದು ಬಗೆಹರಿದ್ಬಿಟ್ರೆ ಅಷ್ಟೇ ಸಾಕು, ಸಂತೋಷ. ನಾವು ಮೊಬೈಲ್ ನೋಡ್ಕೊಂಡೇ ಬಂದಿದ್ದು. ಬರೋ ಅಂಥ ಭಕ್ತರಿಗೆ ಹೇಳ್ತೀವಿ, ಬೇಕಾದ್ರೆ ಇನ್ನೂ ಬನ್ನಿ, ಇಲ್ಲಿ ಪವರ್ಫುಲ್ ಐತೆ, ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ ಸಣ್ಣದಾದ್ರೂ ನಮಗೆ ಗೊತ್ತಿರೋ ಇದ್ರಲ್ಲಿ ಇಷ್ಟೆಲ್ಲ ಆಗುತ್ತಾ ಅಂದ್ಕೊಂಡಿದ್ದು, ಆದರೂ ನೆರವೇರ್ತಾ ಇದೆ, ಪರವಾಗಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಗದ್ದಿಗೆ ವೀರ ಆಂಜನೇಯ ಸ್ವಾಮಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ. ಧನ್ಯವಾದಗಳು.